ಗೌಡ ಸ್ಕ್ವೇರ್ ಸೋನು ಶ್ರೀನಿವಾಸ್ ಸಗಣಿ ತಿಂತೀರಾ ದುಡ್ಡು ಬರುತ್ತಲ್ಲ ಇವ್ರಿಗೆ ಎಷ್ಟ್ ಬಂದಿದೆ ಫಾಲೋವರ್ಸ್ ಎಷ್ಟಾಗಿದೆ ರೋಸ್ಟಿಂಗ್ ಯು ಹೇ ವಾಟ್ಸ್ಆಪ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂದ್ರೆ ಇರೋ ಜಸ್ಟ್ 2 ಆಪ್ಷನ್ಸ್ ಮಾತ್ರ. ಒಂದು ಒಳ್ಳೊಳ್ಳೆ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ವ್ಯೂಯರ್ಸ್ ಗೆ ವ್ಯಾಲ್ಯೂಯಬಲ್ ಕಂಟೆಂಟ್ ನ ಪ್ರೊವೈಡ್ ಮಾಡೋದು. ಇದೆಲ್ಲ ನಿಮ್ಮ ಹತ್ರ ಇಲ್ವಾ? ನಿಮ್ಗೆ ಕಾಂಟೆಂಟ್ ಐಡಿಯಾಸ್ ಬರ್ತಿಲ್ವಾ? ಅದ್ರಲ್ಲೂ ನೀವು ಒಂದು ಹುಡುಗಿ, ಇವೆಲ್ಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ಜಸ್ಟ್ ನಿಮ್ ಬಟ್ಟೆನ ಕಮ್ಮಿ ಮಾಡಿ ವ್ಯೂಸ್ ನ ಜಾಸ್ತಿ ಮಾಡಿ. ಇವ್ನ್ ಯಾಕೆ ಬಟ್ಟೆ ಕಮ್ಮಿ ಮಾಡಿ ವ್ಯೂಸ್ ಜಾಸ್ತಿ ಮಾಡಿ ಅಂತ ಸ್ಕೀಮ್ ಹೇಳ್ಕೊಡ್ತಾವನೆ ಅಂತ ನೀವು ಯೋಚನೆ ಮಾಡ್ತಿರ್ಬೇಕು. ಜಾಸ್ತಿ ಯೋಚನೆ ಮಾಡಬೇಡಿ, ಈ ವಿಡಿಯೋನ ಪೂರ್ತಿ ನೋಡಿ. ಈ ಭಾಷಣಕ್ಕೆ ರೀಸನ್ ಇನ್ಸ್ಟಾಗ್ರಾಮ್, ಸಾರಿ ಕಲೆಗ್ರಾಮಿಗೆ ಬೆಸ್ಟ್ ಆಫ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದಿ ಗೌಡ ಸ್ಕ್ವೇರ್. ಗೌಡ ಸ್ಕ್ವೇರ್ ಯಾರಂತ ಯೋಚನೆ ಮಾಡ್ತಿದ್ರಾ? ನಿವೇದಿತಾ ಗೌಡ ಅಂಡ್ ದಿ ಒನ್ ಅಂಡ್ ಓನ್ಲಿ ಸೋನು ಶ್ರೀನಿವಾಸ್ ಗೌಡ. ಇಬ್ರು ಇನ್ಸ್ಟಾಗ್ರಾಮ್ ಅಂತ ಅನ್ಕೊಂಡಿದ್ದಾರೋ ಅಥವಾ ಬೇರೆನೇ ಪ್ಲಾಟ್ಫಾರ್ಮ್ ಅಂತ ಅನ್ಕೊಂಡಿದ್ದಾರೆ ಗೊತ್ತಾಗ್ತಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಫೇಮಸ್ ಆಗೋ ಮುಂಚೆ ಈ ನಿವೇದಿತಾ ಗೌಡ ಮೈ ತುಂಬಾ ಬಟ್ಟೆ ಹಾಕಿ ಕ್ಯೂಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ರು. ಬಟ್ ಯಾವಾಗ ಇವ್ರಿಗೆ ಫೇಮ್ ಜಾಸ್ತಿ ಆಯ್ತು, ತನ್ನ ಮೈಯಲ್ಲಿರೋ ಬಟ್ಟೆನ ಕಮ್ಮಿ ಮಾಡಿ ಕಾಂಟೆಂಟ್ ನು ಕಮ್ಮಿ ಮಾಡ್ಬಿಟ್ರು. ನೀವಿಬ್ರು ತಂಗೀರಾ, ಹಿಂಗ್ಯಾಕೆ ಮಾಡ್ತೀರಾ? ಹೊಟ್ಟೆಗೆ ಅನ್ನನೇ ಅಥವಾ ಸಗಣಿ ತಿಂತೀರಾ? Snack in the fridge. She is a snack and I'm the fridge because I'm like super cool. ಓ ಅಕ್ಕ, ಯಾವ ಲೋಕದಲ್ಲಿ ಇದ್ದೀರಾ? ಯು ಆರ್ ನಾಟ್ ಕೂಲ್, ಯು ಆರ್ ಬ್ಲಡಿ ಫೂಲ್. Vedita, don't you feel ashamed to do such dance? No. Why? ಏನ್ ಪ್ರಶ್ನೆಗಳಿದ್ಯಾ ತಮ್ಮ? ಡೂ ಯು ಫೀಲ್ ಅಶೇಮ್ಡ್ ಆಫ್ ಡೂಯಿಂಗ್ ದಿಸ್ ಡ್ಯಾನ್ಸ್ ಆನ್ ಇನ್ಸ್ಟಾಗ್ರಾಮ್? ಶೇಮ್ ಯಾಕಾಗುತ್ತೆ? ದುಡ್ಡು ಬರುತ್ತಲ್ಲ ಇವ್ರಿಗೆ, ಶೇಮ್ ಎಲ್ಲ ಆಗಲ್ಲ. ರೀಲ್ ಸ್ಟಾರ್ ರೀಲ್ ಬೆಡಗಿ ನಿವೇದಿತಾ ಗೌಡ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಚಳಿ ಬಿಟ್ಟು ಚಿಲ್ಲಾದ ರೀಲ್ಸ್ ಬೆಡಗಿ ನಿವೇದಿತಾ. ಅಲ್ವೇನ್ರಿ ಹೇಳ್ತಿನ್ನವ್ರೆ, ಆ ಕಡೆ ರೈತರು ಸಾಯ್ತವ್ರೆ, ಈ ಕಡೆ ಹುಡುಗಿರ ಜೊತೆ ಅಪಹರಣ ಆಗ್ತಿದೆ. ಅವೆಲ್ಲ ನ್ಯೂಸ್ ಕವರ್ ಮಾಡೋದ್ ಬಿಟ್ಟಿ, ಅವೆಲ್ಲ ನ್ಯಾಷನಲ್ ಇಶ್ಯೂಸ್ ನ ಕವರ್ ಮಾಡೋದ್ ಬಿಟ್ಟಿ, ಈ ಹುಡುಗಿನ ಲೈಕ್ಸ್ ಎಷ್ಟ್ ಬಂದಿದೆ, ಫಾಲೋವರ್ಸ್ ಎಷ್ಟಾಗಿದೆ, ಇವ್ರು ಯಾವ ಕಲರ್ ಹಾಕಿದಾರೆ, ಇದೇನಾ ತೋರ್ಸೋದು? ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಮ್ಯಾಮ್, ಅದು ಕೋಲ್ಕತ್ತಾದಲ್ಲಿ ಒಂದು ಹುಡುಗಿ ಇವೆಲ್ಲ ನ್ಯೂಸ್ ಕವರ್ ಮಾಡಕ್ಕೆ ಎಲ್ ಟೈಮ್ ಇದೆ? ಯಾವ ತರ ನ್ಯೂಸ್ ತಗೊಬನ್ನಿ ಅಂದ್ರೆ ಜನರು ನ್ಯೂಸ್ ಚಾನೆಲ್ ನ ಬಿಟ್ಟಿ ಹೋಗ್ಬಾರ್ದು, ಆ ತರ ನ್ಯೂಸ್ ತಗೊಬನ್ನಿ. ಇನ್ನೊಂದು ಮ್ಯಾಮ್, ಅದು ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ಅನ್ನೋರು ವೈಟ್ ಕಲರ್ ಹಾಕೊಂಡು ಒಳ್ಳೆ ಲೈಕ್ಸ್ ಮತ್ತೆ ವ್ಯೂಸ್ ಗೇನ್ ಆಗ್ತಿದೆ ಅವ್ರಿಗೆ. ಅವ್ರ ಬಗ್ಗೆ ಏನಾದ್ರು ಕೂಡ ಇನ್ಸ್ಟಾದಲ್ಲಿ ಹಂಚಿಕೊಂಡಿರುವ ರೀಲ್ಸ್ ನಲ್ಲಿ ವೈಟ್ ಕಲರ್ ಬಿಕಿನಿ ಧರಿಸಿ ಡ್ಯಾನ್ಸ್ ಮಾಡಿದ್ದಾರೆ. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. No baby, I can't call you back because I am busy in roasting you. ಅದೊಂದು ಮಾತಿದೆಯಲ್ಲ, ಮೂರ್ನು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಅದೇ ತರ ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋರಿಗೆ ಫಾಲೋವರ್ಸ್ ಇಲ್ಲ. ಈ ಮೂರ್ನು ಬಿಟ್ಟವರು ಊರಿಗೆ ದೊಡ್ಡವ್ರಿಗೆ 2 ಮಿಲಿಯನ್. ನೀವು ಹೊಟ್ಟೆಗೆ ತಿನ್ನಲ್ಲ ಅನ್ನ, ಆದ್ರೂ ಬಾತ್ರೂಮ್ ಅಲ್ಲಿ ಹೋಗಿ ಮಾಡ್ತೀರಾ ಅಂಗ ಪ್ರದರ್ಶನ. ನಮ್ಮ ಹುಡುಗರು ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಬರ್ತೀಯಾ ನೀನು? Every time I look into the mirror I say thank you God. Every time I look at you and tell ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. Just stop making reels and delete your account. Everything will be okay. ಅಚ್ಚಾ. ಹಾಡು ಪೂರ್ತಿ ಕೇಳದೆ ತಲೆ ನನ್ನನ್ನು ಕೆಚ್ಚುವೆ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ತೆರಿಗೆ ಮತ್ತೆ ಈ ಫೋನ್ ತಗೊಂಡಿ ಬಾತ್ರೂಮ್ ಒಳಗ್ ಹೋದಾ? ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಅದೆಷ್ಟು ಬ್ಯಾಕ್ಟೀರಿಯಾ ನಿನ್ ಫೋನಿಗೆ ಅನ್ಕೊಂಡಿದ್ಯೋ ಬಾತ್ರೂಮ್ ಒಳಗ್ ತಗೊಂಡ್ ಹೋಗಿ, ಅದೇ ಫೋನ್ ತಗೊಂಡಿ ಹಲೋ 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 ಅಂತ ಮುಗುಕೆಲ್ಲ ಬ್ಯಾಕ್ಟೀರಿಯಾ ಹಚ್ಕೊಂಡಿ
ನಿನ್ ಜನ್ಮಕ್ಕೆ ನನ್ಗಂತೂ ಈ ಅಂಗ ಪ್ರದರ್ಶನ ಮಾಡಿ ಕಾಂಟೆಂಟ್ ಲೆಸ್ ವಿಡಿಯೋಸ್ ಮಾಡ್ತಿರೋದನ್ನ ನೋಡಕ್ ಆಗ್ತಿಲ್ಲ. ಈ 20 ಲಕ್ಷ ಫಾಲೋವರ್ಸ್ ಡೈಲಿ ಅದ್ ಹೆಂಗ್ ನೋಡ್ತಾರೋ ದೇವ್ರಿಗೆ ಗೊತ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ. ನಾವು ಕಾಂಟೆಂಟ್ ಎಲ್ಲಿ ನೋಡ್ತೀವಿ, ನಾವ್ ನೋಡೋದು ಬೇರೆ ಇದೆ. ಏನೇನ ನಮಗೆಲ್ಲ ಗೊತ್ತಾಗೋಯ್ತು. ಅಂಡ್ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಂದ ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡೋ ಉದ್ದೇಶ ನಂದಿರ್ಲಿಲ್ಲ. ನೋಡಿ ನಗಾಡಿ ಅಷ್ಟೇ ಸಾಕು.